ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. 1 ಕಪ್ ತೊಗರಿಬೇಳೆ ಹಾಕಿದ್ದೀನಿ. ತೊಗರಿಬೇಳೆ, ಒಂಚೂರು ಇದು ಎಣ್ಣೆ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಕೂಗಿಸ್ಕೊಳ್ತೀನಿ. ನಾನೀಗ ಬಾಣಲಿ ಒಂಚೂರು ಎಣ್ಣೆ ಹಾಕಿದ್ದೀನಿ. 2ರಿಂದ 3 ಚಮಚ ಎಣ್ಣೆ ಹಾಕಿದ್ದೀನಿ. ಇವಾಗ ಧನಿಯಾ, ಒಂದು ಸ್ವಲ್ಪ ಧನಿಯಾ ಹಾಕ್ಕೊಳ್ತೀನಿ. 2 ಚಮಚ ಧನಿಯಾ ಮತ್ತು 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕ್ತೀನಿ. ಒಂಚೂರು ಮೆಣಸು ಮತ್ತು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿತೀನಿ. ಆಮೇಲೆ 1-2 ಚಮಚದಷ್ಟು ಅಕ್ಕಿ ರೈಸ್ ಹಾಕ್ಕೊಳ್ತೀನಿ. ಇದು ಗಟ್ಟಿ ಆಗುತ್ತೆ. ಆಮೇಲೆ ಮೆಣಸಿನ್ಕಾಯಿ ಒಂದು 6ರಿಂದ 8 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಕರಿಮೆಣಸು ಇರುತ್ತೆ. ಅಕ್ಕಿ 1-2 ಚಮಚ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ತೀನಿ. ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹಾಕಬೇಕು. ನಾನು ಕಟ್ ಮಾಡಿ ಹಾಕ್ತೀನಲ್ಲ, ಹಂಗಾಗಿ ಇದಕ್ಕೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿಲ್ಲ. ಬಿಸಿ ಮಾಡ್ಕೊಳ್ತೀನಿ ಇದನ್ನು. ತೆಂಗಿನಕಾಯಿ ಹಂಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ. ಒಂಚೂರು ಚಕ್ಕೆ, 1-2 ಲವಂಗ, 1-2 ಇಂಚು ಚಕ್ಕೆ ಹಾಕಿದ್ದೀನಿ ಹುರ್ಕೊಳ್ಳೋದಕ್ಕೆ. ಆಗಿದೆ. ಇವಾಗ ಇದಾದಮೇಲೆ ಅದೇ ಬಾಣಲಿಗೆ ಇದನ್ನು ಸುರ್ಕೊಬಿಟ್ಟು ಒಂದು ದಪ್ಪ ಗೆಡ್ಡೆ ಈರುಳ್ಳಿ ಹಾಕಿ ಅದನ್ನು ಸಹ ಒಂಚೂರು ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ಹುರಿದ್ಬಿಟ್ಟು ಅದನ್ನು ಇದ್ರ ಜೊತೆ ರುಬ್ಕೊಳ್ತೀನಿ ನಾನು. ಇವಾಗ ಇದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು, ಇಡ್ಲಿ ಮಾಡೋ ಸಾಂಬಾರಿಗೆ ಸ್ವಲ್ಪ ಇದಿರುತ್ತೆ, ಉಕ್ಕುತ್ತದು ಅಕ್ಕಿ ಹಾಕಿ ಹುರ್ಕೊಂಡಿದ್ದೀವಲ್ಲ, ಹಾಗಾಗಿ ಅದಕ್ಕೆ ಅಗಲವಾಗಿರೋದು ಇಟ್ಟಿದ್ದೀನಿ. ಪಾತ್ರೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ದೀನಿ. ನಾನು ಸ್ವಲ್ಪ ಟೊಮೊಟೊ ಮತ್ತು ದಪ್ಪನೇ ಎಷ್ಟು ಹಾಕ್ತೀನಿ, ಸಣ್ಣ ಹಾಕಲ್ಲ. ಕರಿಬೇವು ಹಾಕ್ತಾಯಿದ್ದೀನಿ. ಹುರಿದಂಥ ಮಸಾಲೆನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಇದು ತುಂಬ ತೆಳ್ಳಗೆ ಇರಬೇಕು. ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ. ಬೇಳೆ ಚೆನ್ನಾಗಿ ಬೆಂದಿದೆ. ಹಿಂಗೆ ಸ್ನ್ಯಾಶ್ ಮಾಡ್ಕೋಬೋದು, ಇಲ್ಲ ಹಂಗೆ ಆದರೂ ಹಾಕ್ಕೋಬೋದು. ಇದೇನು ಚೆನ್ನಾಗಿ ಬೆಂದಿದೆ ಬೇಳೆ ಹಾಕ್ತಾಯಿದ್ದೀನಿ. ಗಟ್ಟಿ ಇದೆ, ನೀರು ಹಾಕ್ಬೇಕು ಸ್ವಲ್ಪ. ಇನ್ನು ಸ್ವಲ್ಪ ನೀರು ಹಾಕಬೇಕು. ಚೂರು ಅಕ್ಕಿ ಹಾಕಿದ್ದೀವಲ್ಲ, ಹಂಗಾಗಿ ಇದಾಗುತ್ತೆ. ಕುದಿದ್ರೆ ಗಟ್ಟಿ ಆಗುತ್ತೆ. ಈ ಸಾಂಬಾರು ಕುದಿಬೇಕು. ಕುದ್ದಷ್ಟು ಟೇಸ್ಟ್ ಇರುತ್ತೆ. ಇದು ಕುದಿಬೇಕು ಚೆನ್ನಾಗಿ. ಇವಾಗ ನಾನು ಯಾವುದೇ ಸ್ಟೇಜಲ್ಲೂ ಉಪ್ಪು ಹಾಕಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೋಡಿ, ನಾನು ಹುಣಸೆಹಣ್ಣು ಗೊಜ್ಜು ಎಲ್ಲದಕ್ಕೂ ಈ ಥರ ಯೂಸ್ ಆಗುತ್ತೆ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ತೋರಿಸಿದ್ದೀನಲ್ಲ ವಿಡಿಯೋದಲ್ಲಿ, ಈ ಥರ ಎಲ್ಲದಕ್ಕೂ ಈ ಥರ ಇದಾಗುತ್ತೆ. ವಿಡಿಯೋನ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ. ಬೇಕಾದ್ರೆ ನೋಡ್ಕೊಳ್ಳಿ. ನನಗೆ 1 ವರ್ಷ ಮೇಲೂ ನನಗೆ ತಲೆ ಬಿಸಿಲಿಲ್ಲ ಈ ಗೊಜ್ಜಿಂದು. ನೋಡಿ, ಇಷ್ಟು 1 ಇಂಚಿದ 2 ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಕುದಿಯಕ್ಕೆ ಬಿಡೋಣ. ಒಂದು 5 ನಿಮಿಷ ಮುಚ್ಚಬಾರ್ದು. ಇದು ಅಕ್ಕಿ ಹಾಕಿರೋದ್ರಿಂದ ಉಪ್ಪು ಬರುತ್ತೆ, ಹಾಗಾಗಿ ಮುಚ್ಚಬಾರ್ದು. ಹಾಗೆ ಬೇಯಲಿ. ಜೋಳ ಇತ್ತು,
ಕಾಂಗ್ರೆಸ್ ಕಡಲೆ ಬೀಜ ಹಾಕಿದ್ದೀನಿ. ಎಷ್ಟಾದರೂ ಹಾಕೋಬೋದು, ಇಷ್ಟು ಅಂತ ಏನಿಲ್ಲ. ನಾನು ಒಂದು ಸ್ವಲ್ಪ ಹಾಕ್ತೀನಿ. ಸಾಲ್ಟ್ ಏನು ಇದಕ್ಕೆ ಬೇಕಾಗೋದಿಲ್ಲ, ಕಾಂಗ್ರೆಸ್ ಕಡಲೆ ಬೀಜದಲ್ಲಿ ಇರುತ್ತೆ. ನಾನು ಇವಾಗ ಅಕ್ಕಿ ಬೋಂಡ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ, ಟೈಮ್ ಸಿಗಲಿಲ್ಲ. ಅದಕ್ಕೆ ಇಡ್ಲಿ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪು ಬೇಕಾದರೆ ಹಾಕೋಬೋದು, ಇಲ್ಲ ಕಾಂಗ್ರೆಸ್ ಕಡಲೆ ಬೀಜದಲ್ಲಿ ಖಾರ ಮತ್ತು ಉಪ್ಪು ಎರಡು ಇರುತ್ತೆ. ಮಕ್ಕಳುಗಳು ತಿನ್ನೋರಿಗೆ ಖಾರ ಹಾಕೋದು ಬೇಡ, ಇಲ್ಲಾಂದರೆ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಂದ್ರೆ ಆಗುತ್ತೆ. ಇಲ್ಲ ಪೆಪ್ಪರ್ ಪೌಡ್ರ್ ಆದರೂ ಒಂಚೂರು ಹಾಕೋಬೋದು. ಕಡಲೆ ಬೀಜ ಮತ್ತು ಜೋಳ, ಮುಸ್ಕಿನ ಜೋಳ, ದಾಳಿಂಬೆ ಕಾಳು ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಇದನ್ನು ಹಂಚ್ಕೊಳ್ಳೋದಕ್ಕೆ ಮಾಡಿದ್ದೀನಿ. ಇಡ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೆಡಿ.